Yes. Good morning to everybody, my dear students. Today I am going to start the last portion of the disease control and prevention. Already we have discussed about the disease prevention. What is the prevention? How many types of prevention are there? Now in this class we are going to discuss about the modes of intervention. Disease prevention and modes of intervention. The first level of prevention is the primary prevention, and also you have to add the primordial prevention. For the primary prevention and the primordial prevention, the modes of intervention is the health promotion and specific protection. You have to remember there are 4 types of prevention, or first is primary, primordial. For both these two, the modes of intervention is the health promotion and specific protection. And the second level of prevention is the secondary prevention. What is the secondary prevention? Secondary prevention, and what is the modes of intervention? The modes of intervention for the secondary prevention is the early treatment and diagnosis. Early diagnosis and treatment. Early diagnosis and prompt treatment. This is the modes of intervention. Third is tertiary prevention. This tertiary prevention, what are the modes of the intervention? Disability limitation and rehabilitation. I will once again repeat all this to you. You should remember always, you have to feed these in your memory. These are most useful during your career in future. ನೀವು ನಾವು ಹೇಳಿದ ಈ ಶಬ್ದಗಳನ್ನೆಲ್ಲ ನೀನು ಮೈಂಡನ್ನು ಮೆಮರಿಗೆ ಫೀಡ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ಪ್ರೈಮರಿ ಪ್ರಿವೆನ್ಷನ್ ಅಂದ ಕೂಡಲೇ ನೀವು ಮೋಡ್ಸ್ ಆಫ್ ಇಂಟರ್ವೆನ್ಷನು, ಹೆಲ್ತ್ ಪ್ರಮೋಷನ್ ಆ್ಯಂಡ್ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂತ ಹೇಳಬೇಕು. ಸೆಕೆಂಡರಿ ಪ್ರಿವೆನ್ಷನ್ ಅಂದರೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್. ಟೆರಿಷರಿ ಪ್ರಿವೆನ್ಷನ್ ಅಂದರೆ ನೀವು ಏನು ಹೇಳಬೇಕು? ಡಿಸಬಿಲಿಟಿ ಲಿಮಿಟೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಈ ಚಾಪ್ಟರ್ನಲ್ಲಿ ನಿಮಗೆ 10 ಮಾರ್ಕ್ ಕ್ವಶನ್ಸ್ ಇರ್ತವೆ, ಅಥವಾ 11 ಮಾರ್ಕ್, 3 ಮಾರ್ಕ್ ಕ್ವಶನ್ 2, 5 ಮಾರ್ಕ್ ಕ್ವಶನ್ 1. ಈ ಟೇಬಲ್ನ ನೀವು ನೋಡಲಾರ್ದಂಗೆ ನೀವು ಟೇಬಲ್ ಹಾಕಬೇಕು. ನಾವು ಆಲ್ರೆಡಿ ಈ ಟೇಬಲ್ ನಿಮಗೆ ನಾನು ಕಳಿಸೀನಿ, ವಾಟ್ಸಪ್ನಲ್ಲಿ ಕಳಿಸೀನಿ, ಡೇಟ್ ಸುಧಾ ಹೇಳ್ತೀನಿ. ನೀವು ಇದು ನಾವು 22/4 ನಾನು ಕಳಿಸಿನಿ. 22 ಈ ಟೇಬಲು ಸ್ಟೂಡೆಂಟ್ ಶುಡ್ ಡ್ರಾ ದಿ ಟೇಬಲ್. ನೀವು ಈ ಟೇಬಲ್ನ ಮತ್ತೆ ನಾಳೆ ನಾನು ವಾಟ್ಸಪ್ನಲ್ಲಿ ಹಾಕ್ತೀನಿ, ನಮ್ಮ ಲೆಕ್ಚರ್ ಆಗಿದ್ದು. ಇದು ನೀವು ನೋಡಲಾರ್ದಂಗೆ ಕಲಿಬೇಕು. ಅವನೊಂದು ಒಂದೇ ಕ್ವಶನ್ ಕೊಡ್ತಾರೆ, ರೈಟ್ ಅಬೌಟ್ ದಿ ಲೆವೆಲ್ಸ್ ಆಫ್ ಪ್ರಿವೆನ್ಷನ್ ಆ್ಯಂಡ್ ಮೋಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಕೊಡ್ತಾನೆ. ಅವತ್ತು ಕನ್ಫ್ಯೂಸ್ ಆಗಬಾರ್ದು. ನೀವು ಒಂದು ಕಡೆಗೆ ಲೆವೆಲ್ಸ್ ಆಫ್ ಪ್ರಿವೆನ್ಷನು, ಅದರ ಎದುರುಗಡೆ ನೀವೇನು ಮಾಡಬೇಕು? ಮೋಡ್ಸ್ ಆಫ್ ಇಂಟರ್ವೆನ್ಷನ್ ಬರೀಬೇಕು. ಅದು ನನಗೆ ನೀವು ಈ ವಿಡಿಯೋನಲ್ಲೇ ತೋರಿಸ್ತೀನಿ, ಹತ್ತಿರ ಇಟ್ಟು ನಿಮಗೆ ಗೊತ್ತಾಗ್ತದೆ. ಇದು ಇಲ್ಲಿಗೆ ನೀವು ಡಿಸೀಸ್ ಲೆವೆಲ್ ಪ್ರಿವೆನ್ಷನ್ ಮುಗಿದೋಗಿದೆ. ನೆಕ್ಸ್ಟ್ ಚಾಪ್ಟರ್ ನಿಮಗೆ ಎಪಿಡೆಮಾಲಜಿನಲ್ಲಿ ನಾವು ಹೋಗ್ತೀವಿ. ಎಪಿಡೆಮಾಲಜಿನಲ್ಲಿ ಟರ್ಮಿನಾಲಜಿ ಮೋಸ್ಟ್ ಇಂಪಾರ್ಟೆಂಟ್. ಟರ್ಮಿನಾಲಜಿ ಅಂದರೆ ಈ ಎಪಿಡೆಮಾಲಜಿನಲ್ಲಿ ಬರೋ ಶಬ್ದಗಳು, ಟರ್ಮ್ಸ್, ಪದನಾಮಗಳಂತ ನಾವು ಹೇಳ್ಕೋಬೋದು ಕನ್ನಡದಲ್ಲಿ. ಈ ಶಬ್ದಗಳಿಗೆ ಏನೇನು ಶಬ್ದ ನೀವು ಕಲಿಬೇಕು, ಈ ಶಬ್ದ ಅರ್ಥ ಮಾಡ್ಕೋಬೇಕು. ಇದರ ಉದ್ದೇಶ ಏನು, ಎದಕ್ಕೆ, ವೈ ದಿಸ್ ಪ್ರಾಪರ್ ಟರ್ಮ್ ಹ್ಯಾಸ್ ಬೀನ್ ಯೂಸ್ಡ್, ವೇರ್ ಇಟ್ ಈಸ್ ಯೂಸ್ಡ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಟರ್ಮ್, ಆ್ಯಂಡ್ ವಾಟ್ ಆರ್ ದಿ ಡಿಸೀಸ್ ದಟ್ ಆರ್ ಅಕರ್ಡ್ ಥ್ರೂ ದಿಸ್ ಟರ್ಮ್ ಅಂತ ನೀವು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಎಪಿಡೆಮಾಲಜಿ ಅಂದರೆ ನೀವು ತಿಳ್ಕೋಬೇಕು. ಎಪಿಡೆಮಾಲಜಿ ನಾನು ಈ ಟರ್ಮ್ಸ್ ಆದ ಕೂಡಲೇ ಹೇಳ್ತೀನಿ ನಿಮಗೆ. ಎಪಿಡೆಮಾಲಜಿ ನಾನು ಸ್ಟಾರ್ಟ್ ಮಾಡ್ತೀನಿ. ಎಪಿಡೆಮಾಲಜಿ, ಎಪಿ ಪ್ಲಸ್ ಡೆಮೋ ಪ್ಲಸ್ ಲೋಗೋಸ್. ಎಪಿ ಮೀನ್ಸ್ ಅಪಾನ್, ಡೆಮೋಸ್ ಮೀನ್ಸ್ ಪೀಪಲ್, ಲೋಗೋಸ್ ಮೀನ್ಸ್ ಸ್ಟಡಿ. ಇದನ್ನು ನಾವು ಕನ್ನಡದಲ್ಲಿ ಹೇಳ್ಕೋಬೇಕಂದ್ರೆ ರೋಗಕಾರಕ ಶಾಸ್ತ್ರ. ಕಾಯಿಲ ಯಾವ ಥರ ಬರ್ತದೆ, ಕಾಯಿಲೆ ಬರಬೇಕಂದ್ರೆ ಆಲ್ರೆಡಿ ನಿಮಗೆಲ್ಲ ಹೇಳಿನಿ, ಏಜೆಂಟ್ ಹೋಸ್ಟ್ ಎನ್ವಿರಾನ್ಮೆಂಟ್, between the interaction between the agent, host and environment causes the disease. This is the pre-pathogenesis. This is the early, before the onset of the disease. Next is pathogenesis.
ನಾವು ವಿಲ್ ಡಿಸ್ಕಸ್ ಅಬೌಟ್ ದಿ ಟರ್ಮಿನಾಲಜಿ. ಈ ಟರ್ಮಿನಾಲಜಿನಲ್ಲಿ ನಿಮಗೆ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಯಾವತ್ತು ಈಲಿಂದನೇ ಸ್ಟಾರ್ಟ್ ಆಗ್ತವೆ. ಎರಡೇದಾವು ಈಲಿಂದ ಸ್ಟಾರ್ಟ್ ಆಗೋದು ಗೆಸ್ಟ್ ಮಾಡ್ಬೋದು. ಎಪಿಡೆಮಿಕ್ ಆ್ಯಂಡ್ ಎಂಡಮಿಕ್. ವಾಟ್ ಈಸ್ ಮೆಂಟ್ ಬೈ ಎಪಿಡೆಮಿಕ್ ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಎಂಡಮಿಕ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಪಿಡೆಮಿಕ್ ಆ್ಯಂಡ್ ಎಂಡಮಿಕ್? ಇದು ಶಾರ್ಟ್ ನೋಟ್ಸ್ ಕೊಡ್ತಾರೆ, 3 marks. ಎಪಿ ಮೀನ್ಸ್ ಅಪಾನ್, ಡೆಮೋಸ್ ಮೀನ್ಸ್ ಪೀಪಲ್. Epidemic means all of occurring of the disease at the same time in the geographical population is called the epidemic. ಅಂದರೆ ಕಾಯಿಲೆ ಉಧೃತವಾಗಿ ಇದ್ದಕ್ಕಿದ್ದಂಗ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಕಾಯಿಲೆ ಬರ್ತದೆ. ಈಗ ನೋಡಿ ನೀವು COVID-19, ಇಟ್ ಈಸ್ ಎ ಎಪಿಡೆಮಿಕ್. ನಾಟ್ ಓನ್ಲಿ ಎಪಿಡೆಮಿಕ್, ದಿಸ್ ಈಸ್ ಕಾಲ್ಡ್ ದಿ ಪ್ಯಾಂಡಮಿಕ್ ಆಲ್ಸೋ. ವಿಲ್ ಡಿಸ್ಕಸ್ ಅಬೌಟ್ ಲೇಟರ್. ಎಪಿಡೆಮಿಕ್ ಮೀನ್ಸ್ all of sudden of occurring the disease. This was not been happened in the past also. Epidemics are the 2 types. One is slow epidemics, second is the potential epidemic. You have to give the number of examples for epidemics. You take the cholera. Cholera is not now. Earlier, cholera epidemic is there. Typhoid, swine flu, influenza, SARS. These are the epidemics. Now, whenever they ask the epidemic, you have to write the definition, you have to write the types, and you have to write the examples. Second is endemic. What is meant by endemic? N means in, demos means people. In ಅಂದರೆ ಹೊರಗಡೆ. ಹೊರಗಡೆ ಅಂದರೆ ಒಂದು ಭೌಗೋಳಿಕ ಪ್ರದೇಶ ಒಳಗಡೆ ಒಂದು ಕಾಯಿಲೆ ಜನವರಿಲಿಂದ ಡಿಸೆಂಬರ್ ಮಟ್ಟ ಹರಡುತ್ತಿರ್ತದೋ, ಸಾಂಕ್ರಾಮಿಕವಾಗಿರ್ತದೋ. ಎಂಡಮಿಕ್ ಮೀನ್ಸ್ ದಿಸ್ ಈಸ್ ಎ ಡಿಸೀಸ್ that is occurring throughout the year in all seasons, that is from January to December. This you have to write in English. I will repeat once again. Endemic means, N means in, demos means people. In means in the region, in the locality, in the particular geographical area. ನೀವು ಸ್ವಂತವಾಗಿ ಬರ್ರಿ, ನೀವೇನು ಇಂಗ್ಲೀಷು ನೀವು ಕೇಂಬ್ರಿಡ್ಜಿ ಲಂಡನ್ ಇಂಗ್ಲೀಷ್ ಬರೆಯೋದಿಲ್ಲ. ನಿಮ್ಮ ಆನ್ಸರ್ನು ಎವ್ಯಾಲ್ಯೂಯೇಟರ್ ಅರ್ಥ ಮಾಡ್ಕೋಬೇಕು. ಎಂಡಮಿಕ್ ಮೀನ್ಸ್ ಎನ್ ಮೀನ್ಸ್ ಇನ್, ಡೆಮೋಸ್ ಮೀನ್ಸ್ ಪೀಪಲ್ ಅಂತ ಬರ್ಕೊಟ್ಕೊಂಡೆ ಇವನಿಗೆ ಆನ್ಸರ್ ಗುರ್ತಪ್ಪ ಅಂತ ತಿಳ್ಕೊಂಡು. ದಿಸ್ ಮೀನ್ಸ್ ಅಕ್ಕರಿಂಗ್ ಆಫ್ ದಿ ಡಿಸೀಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಇನ್ ಎ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ರೀಸನ್ ಥ್ರೂ ಔಟ್ ದಿ ಇಯರ್ ಇನ್ ಆಲ್ ಸೀಸನ್ಸ್ ಈಸ್ ಕಾಲ್ಡ್ ಎಂಡಮಿಕ್. ಯು ಹ್ಯಾವ್ ಟು ಗಿವ್ ದಿ ಎಕ್ಸಾಂಪಲ್. ಮಲೇರಿಯಾ. ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ಮಲೇರಿಯಾ ಯಾವಾಗ ಇದ್ದೇ ಇರ್ತದೆ. ಚಳಿಗಾಲ ಇಲ್ಲ, ಬಿಸಿಲುಗಾಲ ಇಲ್ಲ, ಮಲೇರಿಯಾ ಇದ್ದೇ ಇರ್ತದೆ. ದಿಸ್ ಈಸ್ ದಿ ಗುಡ್ ಎಕ್ಸಾಂಪಲ್ for the endemic. Next is the next term in terminology. They will ask about the zoonosis. Zoonosis. What is the zoonosis? Jadvo Jew pranigalu. Nosis means diseases. Zoonosis are the diseases that has been transmitted by the animals to man. Illi ondu ನೆನಪಿಟ್ಕೋಬೇಕು. Zoonosis are the diseases that are transmitted from animals to man. Here you have to remember animals ಅಂದ ಕೂಡಲೇ by vertebrate animals. ಪ್ರಾಣಿಗಳು vertebrate ಅಂದರೆ ಬೆನ್ನು ಮೂಳೆ ಇರೋ ಪ್ರಾಣಿಗಳಿಂದ ಜನರಿಗೆ ಬರೋ ಕಾಯಿಲೆಗಳನ್ನು ಜೋನಸಿಸ್ ಅಂತೀವಿ. ನೀವು ಹೇಳ್ರಿ, ಜೋನಸಿಸ್ ಅಂದರೆ ರೇಬಿಸ್, ನಾಯಿ ಕಡಿತ, by the bite of infected dog. Rabies is a virus disease. Like that plague, ರ್ಯಾಟ್ ಫ್ಲೂಲಿಂದ ಬರ್ತದೆ. ನೆಕ್ಸ್ಟ್ ಅದೇ ಥರ ಜಪನೀಸ್ ಎನ್ಸೆಫ್ಲಿಟಿಸ್, ಮಿದುಳು ಜ್ವರ, ಇಂಥವೆಲ್ಲ ಜೋನಸಿಸ್ ಉದಾಹರಣೆ ಹೇಳಿದೆ. ನೀವು ಬಿಟ್ಟು ನಿಮಗೆ ಇನ್ನು ಇಂಪಾರ್ಟೆಂಟು ರಿಪೀಟ್ ಆಗೋವು ನಾನು ಹೇಳ್ತೀನಿ. ಒನ್ ಈಸ್ ನೋಸೋಕಾಮಿಯಲ್ ಇನ್ಫೆಕ್ಷನ್ಸ್. NASO ನೋಸೋ ಡ್ಯಾಶ್ ಕೋಮಿಯಲ್ COMMIL ಕಾಮಿಯಲ್ ಇನ್ಫೆಕ್ಷನ್ಸ್. ನೋಸೋಕಾಮಿಯಲ್ ಇನ್ಫೆಕ್ಷನ್ಸ್ ಮೀನ್ ಇನ್ಫೆಕ್ಷನ್ಸ್ infections that has been transmitted by the hospital. ಇದರ ನಾವು HAI ಅಂತೀವಿ. H-A-. H ಅಂದರೆ ಹಾಸ್ಪಿಟಲ್, A ಅಂದರೆ ಅಕ್ವೈರ್ಡ್, I ಅಂದರೆ ಇನ್ಫೆಕ್ಷನ್. ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್. If the patient is admitted in the hospital for one particular disease, ಯಾವುದೋ ಒಂದು ನೀವು ಆಸ್ಪತ್ರೆಯಲ್ಲಿ ಒಂದು ಕಾಯಿಲೆಗೆ ಅಡ್ಮಿಟ್ ಆಗಿರ್ತೀವಿ, ಅಲ್ಲಿ ಹೋಗಿದ ಮೇಲೆ ನಿಮಗೆ ಇನ್ನೊಂದು ಕಾಯಿಲೆ ಸಾಂಕ್ರಾಮಿಕ ಆಗ್ತದೆ. ಹಾಗೆ ನೀವು ವಿಲ್ ಗೆಟ್ ದಿ ಅನದರ್ ಡಿಸೀಸ್.
This is the hospital acquired disease. How will get the another diseases, separate diseases? When you have been admitted in the hospital with particular disease, you will get the some separate diseases. These diseases are acquired by the hospital staff, doctors, nurses, attendants, and also with the equipments. ನಿಮಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸಲಕರಣೆಗಳು ಬಳಸ್ತಿರ್ತಾರೆ ಆಸ್ಪತ್ರೆಯಲ್ಲಿ, ಅದರಲ್ಲಿಂದ ಸುಧಾ ನೀವು ಇನ್ಸ್ಟ್ರೂಮೆಂಟ್ here you have to remember that the nosocomial infections are the hospital acquired infections. These infections are acquired through the hospital. If one patient is admitted in the hospital with particular disease, one specific disease, he will get another disease in the hospital. How the another disease he will acquire another infections? ಅದಕ್ಕೆ nosocomial ಅಂದರೆ HAI, hospital acquired infections ಅಂತ ಹೇಳ್ಬೋದು. By the doctors, by the staff, by the nurses, and by the procedures, and also by the instruments. ಇವೆಲ್ಲ if these are the, suppose the patient is admitted for hepatitis B, he will get the infection by catheters, by injections, without proper sterilization. He will develop another disease. This is the hospital acquired infections or nosocomial infections. Next definition is that is the opportunistic infections. What is meant by opportunistic? Opportunistic ಅಂದರೆ ಅವಕಾಶವಾದಿ. ಆಪರ್ಚುನಿಟಿಸ್ಟ್ ಅಂತೀವಿ ನಾವು. ಅವನೇನು ಮಾಡ್ತಾನೆ, ಅವಕಾಶದಿಂದ ನಮಗೆ ಕಾಯಿಲೆ ಬರ್ತದೆ. ನಾವು ಸಪೋಸ್ ಆಸ್ಪತ್ರೆಯಲ್ಲಿ ಒಂದು ಕಾಯಿಲೆಗೆ ಅಡ್ಮಿಟ್ ಆಗಿದರೆ, ನಮ್ಮ ಇಮ್ಯುನಿಟಿ ಸಿಸ್ಟಮು ವೀಕ್ ಇದ್ದರೆ ಅಲ್ಲಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಆಪರ್ಚುನಿಟಿಕ್ ಇನ್ಫೆಕ್ಷನ್ಸ್ ಅಂದರೆ ಸಪೋಸ್ ಎ ಗುಡ್ ಎಕ್ಸಾಂಪಲ್ ಏಡ್ಸ್. AIDS is a immunodeficiency disease. The immunity system, immunity mechanism will be weakened. Whenever the immunity mechanism is weakened, he will prone to another disease also. ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. That is called the opportunistic diseases, opportunistic infections. And also next question is iatrogenic, IATROGENIC. Iatrogenic infections, these are the infections acquired through the doctor, physician. ಡಾಕ್ಟರ್ ಹತ್ರ ಸ್ಟೆಥೋಸ್ಕೋಪ್ ಇರ್ತದೆ, ಥರ್ಮಾಮೀಟರ್ ಇರ್ತದೆ, ಇಂಜೆಕ್ಷನ್ ಇರ್ತದೆ. ಇದರಿಂದ ಈ ಸಂಪರ್ಕದಿಂದ ನಿಮಗೆ ಬರೋ ಕಾಯಿಲೆಗಳನ್ನು ಹೈಡ್ರೋಜೆನಿಕ್ ಇನ್ಫೆಕ್ಷನ್ಸ್ ಅಂತೀವಿ. ನೆಕ್ಸ್ಟ್ ಈಸ್ ಇನ್ಫೆಸ್ಟೇಷನ್. ಮೋಸ್ಟ್ ಇಂಪಾರ್ಟೆಂಟ್. ಇನ್ಫೆಸ್ಟೇಷನ್ ಮೀನ್ಸ್ ಫಸ್ಟ್ ಆಫ್ ಆಲ್ ಲಾರ್ಜ್ಮೆಂಟ್. ಲಾರ್ಜ್ಮೆಂಟ್ ಮೀನ್ಸ್ ಬಸವಾಗೋದು. ಲಾರ್ಜ್ಮೆಂಟ್ ಡೆವಲಪ್ಮೆಂಟ್, ಅಭಿವೃದ್ಧಿ ಆಗೋದು. ಆ್ಯಂಡ್ ಮಲ್ಟಿಪ್ಲಿಕೇಶನ್, ದ್ವಿಗುಣ ಆಗೋದು. ದಟ್ ಈಸ್ ಲಾರ್ಜ್ಮೆಂಟ್, multiplication and development of the parasite inside the body or outside the body. Outside the body is called ectoparasite. Ecto means outside. Outside and their loves, henu, ticks, mites, these are the outside of the body. Endoparasite means inside the body. You take all the worms, ನೀವು intestinal worms, these are in the endoparasites. You have to give the example. Okay, thank you. Tomorrow you don't have the classes. Inshallah, we will meet on Monday. Thank you, students.